ಹಲೋ ಹಲೋ, ಸರ್, ನಮಸ್ಕಾರ. ನಮಸ್ಕಾರ. ಹೇಳಿ ಸರ್, ಸಾರಿ ಫಾರ್ ಡಿಸ್ಟರ್ಬೆನ್ಸ್ ಸರ್, ಲೇಟ್ ಆಯ್ತು. ಹೇಳಿ. ಓಕೆ ಸರ್. ಸರ್ ಸರ್ ನಿಮ್ಮ ಬಗ್ಗೆ ನಾವು ಮಾತಾಡ್ತಿರೋದು. ಎಲ್ಲಿಂದ? ಸರ್, ಗಂಗಾವತಿ ಕೊಪ್ಪಳ ಡಿಸ್ಟ್ರಿಕ್ಟ್ ಸರ್. ಗಂಗಾವತಿ. ಹಾಂ ಸರ್. ಚೆನ್ನಾಗಿದ್ದಾಳ ಗಂಗಾವತಿ? ಹಾಂ ಸರ್, ಚೆನ್ನಾಗಿದೆ ಸರ್. ಓಕೆ, ಹೇಳಪ್ಪ ನೆಕ್ಸ್ಟ್. ಸರ್, ನೀವು ನಮ್ಗೆ ಒಂದು ಟೈಮ್ ಕೊಡ್ಬೇಕಾಯ್ತಾ ಸರ್, ಪ್ಲೀಸ್? ತಗೊಳ್ಳಿ. ಹಂಗಲ್ಲ ಸರ್, ಈಗ ಬೇಕಂದ್ರೆ ನಿಮ್ಮ ಪ್ರೆಜರ್ ಹಾಕಲ್ಲ ಸರ್ ಯಾವುದು. ವೆರಿ ಗುಡ್, ಥ್ಯಾಂಕ್ ಯು. ಹಾಂ ಎಲ್ಲಾರು ನಿಮ್ ತರ ಇದ್ರೆ ಹಾಂ ಸರ್. ನಾನು ನಿಮ್ದೇ ಕೆಲಸ ಮಾಡ್ಕೊಂಡು ಯಾವುದೇ ಆಗಲ್ಲ ಸರ್, ಈಗ ಮೈಂಡ್ ಪೀಸ್ ಆಗಿದ್ನಪ್ಪ ಅಂದ್ರೆ ಒಳ್ಳೆ ಸಜೆಷನ್ ಸಿಗುತ್ತೆ ಅಂತ ನಾವು ಅನ್ಕೊಂಡ್ರೆ ಸರ್. ಥ್ಯಾಂಕ್ ಅಷ್ಟೇ ಯು, ಸರ್. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಹಾಂ ಸೋ ಸರ್. ಮಚ್ ಬ್ರದರ್. ಎಲ್ಲಾರು ನಿಮ್ ತರ ಅರ್ಥ ಮಾಡ್ಕೊಳ್ಳಿ. ಹೇಳಿ ಬ್ರದರ್, ಏನ್ ಬ್ರದರ್ ಪ್ರಾಬ್ಲಮ್? ಸರ್, ಅದೇ ನಮ್ದು ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗೈತೆ ಸರ್ ನಂದು. ಹೇಳ್ಕೋಬಾರ್ದು, ಸುಮ್ಮನೆ ಅರ್ಥ ಮಾಡ್ಕೊಂಡು ಜೀವನ ನಡೆಸ್ಕೋಬೇಕಂತ ಅನ್ಕೊಂಡು ಸಾಕಾಗ್ಬಿಟ್ಟಿದೆ. ಮಾತಾಡೋದು ರೆಕಾರ್ಡ್ ಆಗುತ್ತೆ, ಟೆಲಿಕಾಸ್ಟ್ ಆಗುತ್ತೆ. ನಾವು ಈ ತರ ಇಲ್ಲಿವರೆಗೂ ನಾವು ಕಮ್ಯುನಿಕೇಟ್ ಆ ಥರ ಮಾಡ್ಕೊಂಡಿಲ್ಲ ಸರ್ ಈಗ ಇಲ್ಲಿವರೆಗೂ. ಹಾಂ ಸರ್. ಡೈರೆಕ್ಟ್ ಆಗಿ ಮ್ಯಾಟರ್ ಬನ್ನಿ. ಹಂಗಾರೆ ಹಾಂ ಫಸ್ಟ್ ಸರ್. ಹೇಳ್ಬಿಡ್ತೀನಿ ಎಸ್ ಆರ್ ನೋ ಅಂತ. ಹಾಂ ಸರ್. ಈಗ ನಿಮ್ ಟೈಮು ನಾನು ವೇಸ್ಟ್ ಮಾಡಲ್ಲ, ನನ್ನ ಟೈಮು ನೀವು ವೇಸ್ಟ್ ಮಾಡ್ಬೇಕು. ಥ್ಯಾಂಕ್ ಯು ಸರ್. ಹಾಂ ಸರ್. ಓಕೆ, ಏನ್ ಬೇಕು ನಿಮ್ಗೆ ನಮ್ ಕಡೆಯಿಂದ? ಸರ್, ನನಗೇನಿಲ್ಲ ಸರ್, ಈಗ ನಮ್ಮ ಈಗ ಮಿಸ್ಸಸ್ ಬಿಟ್ಟು ಹೋಗಿ ಒಂದು 5 to 6 months ಆಯ್ತು. ಹ್ಮ್ ನನಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಸಹಿಸ್ಕೊಳಕ್ ಸಿಟ್ಟು ಅಂತಲ್ಲ, ಹ್ಮ್ ಹೆಂಡತಿ ಮಕ್ಳ ಜೊತೆಗೆ ಜೀವನ ಮಾಡ್ಬೇಕನ್ನೋದು ಒಂದೇ, ಅದು ಬಿಟ್ರೆ ಏನಿಲ್ಲ ಸರ್ ನನಗೆ. ಸರಿ, ಆಯ್ತು. ಈಗ ಹಾಂ ಸರ್. ನಮ್ ಕಡೆಯಿಂದ ಏನ್ ಬೇಕು ಹೇಳಿ. ನಮಗೆ ಸರ್ ಅವರು ನಮ್ಮ ಮಿಸ್ಸಸ್ ಬಂದ್ಬಿಟ್ಟು ತಾಯಿಗೆ ಫುಲ್ ಹತ್ರ ಆಗ್ಬಿಟ್ಟಿದ್ದಾರೆ. ತಾಯಿ ಮಾತೆ ಕೇಳ್ತಾ ಇದ್ದಾರೆ. ಹ್ಮ್ ತಾಯಿಗೂ ಎಷ್ಟು ನಾನು ಯಪ್ಪ ಹೆಣ್ಣ ಅಂತ ಅವಳು ಕೇಳಿ ಬರಲ್ಲ ಬಿಡಿ ಹಂಗಾರೆ. ಹಾ ಸರ್. ಅವಳು ಬರಲ್ಲ ಬಿಡಿ. ಸರ್, ಬರೀ ನನ್ನ ಮಕ್ಕಳ ಜೀವನ ಸರ್. ಏನ್ ಗೊತ್ತಾ, ಹಾ ಸರ್. ಇಲ್ಲಿ ಕೆಲವೊಂದು ತಾಯಿಂದಿರ್ ಇದಾರಲ್ಲ, ಹೆಣ್ಮಕ್ಳು ಹಾ. ಬಾಳ ಅವಳು ಜನ್ಮ ಕೊಟ್ಟಿದ್ ಮಗಳೇ ಬಂದ್ಬಿಟ್ಟು ಅವಳಿಗೆ ಗುಲಾಮಿಗಳಾಗಿರ್ಬೇಕು, ಅವಳು ಹ್ಮ್. ಹೇಳ್ದಂಗೆ ಕೇಳ್ಕೊಂಡ್ ಬಿತ್ತಿರ್ಬೇಕು, ಇವಳು ಹಾ ಸರ್. ಹಠ ಚಲಾಯಿಸ್ಬೇಕು, ಇವಳೇ ಹಾ ಸರ್. ಗೆಲ್ಬೇಕು ಅಂತ ಹೇಳಿ ಹಾ ಸರ್. ಅವಳ ಜೀವನದಲ್ಲಿ ಅವಳು ಗೆಲ್ತಿದ್ದೀನಿ ಅಂತ ಅನ್ಕೊಂಡು ಹಾ ಸರ್. ಅವಳು ಏನ್ ಮಾಡ್ತಿದ್ದಾಳೆ ಅಂದ್ರೆ ಅವಳ ಮಗಳ ಜೀವನ ಹಾಳು ಮಾಡ್ತಿದ್ದಾಳೆ. ಹೌದು ಸರ್, ನನಗೆ ಹ್ಮ್ ಅದನ್ನೇ ಸರ್. ಈಗ ಅವ್ರ ಮಗಳ ಜೀವನ ರೈಟ್ ಸರಿ, ನನ್ನ ಮಕ್ಕಳು ಪಾಪ ಏನ್ ಮಾಡಿದಾರೆ ಸರ್? ಹ್ಮ್ ನನ್ನ ಮಕ್ಕಳಲ್ಲ ಸರ್, ನನಗೆ ನಾನು ಮಕ್ಳು ಎಲ್ಲಿದ್ದಾರೆ ಈಗ? ಸರ್, ಮಕ್ಕಳನ್ನು ಅವ್ರ ಹತ್ರನೇ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ಹ್ಮ್ ಮನೆ ಆಕ್ಚುಲಿ ನಾವೆಲ್ಲ ಕೂಡ್ ಕುಟುಂಬ ಸರ್. ಒಂದು ಹ್ಮ್ ಕೂಡ್ ಕುಟುಂಬದಲ್ಲಿ ಹ್ಮ್ ಒಂದು ಇನ್ಸಿಡೆಂಟ್ಗಳ ಬೇರೆ ಇರಮ್ಮ ಅಂತ ಹೇಳಿ ಮಿಸ್ಸಸ್ ಒತ್ತಾಯದ ಮೇರೆಗೆ, ಬೇಡ ಚಲೋ ಇರಲ್ಲ ಜೀವನ, ಚೆನ್ನಾಗಿರಮ್ಮ ಜೊತೆಗೆ ಇರೋಮ್ಮ, ಯಪ್ಪ ಸಣ್ಣ ಪುಟ್ಟ ಏನ್ ಬರ್ತಿರ್ತಾವ, ತಲೆ ಕೆಡ್ಕೊಂಡು ಹೋಗೋದು ಬೇಡ, ಜೀವನ ತರ್ಸ್ಕೊಂಡು ಹೋಗಮ್ಮ ಅಂತ ಹೇಳಿ ತಿಳಿಸಿ ಹೇಳಿ 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 ಅವ್ರ ಮನ್ಯಾಗ ಅವ್ರ ತಾಯಿಗೆ, ಅವ್ರ ಅಕ್ಕಗ, ಅವ್ರ ದೊಡ್ಡಮ್ಮಗ, ಅವ್ರ ಅಜ್ಜಿಗೆ, ಅವ್ರ ಮನೆ ಎಲ್ಲರಿಗೂ ಹೇಳಿದೆ ಸರ್. ನೋಡ್ರಿ, ನನ್ನ ಸ್ವಾರ್ಥನೂ ನನಗೆ ಬೇಡ, ನನ್ನ ಹೆಂಡತಿ ಸ್ವಾರ್ಥನೂ ಬೇಡ, ಮಕ್ಕಳ ಜೀವನ ಸಲಗ ನಾವು ಒಂದಿರೋಣ ಅಂತಂತೇಳಿ ಕೇಳಿ 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 ನನಗೆ ಇರ್ಲೋ ಬೇಡೋ ಅಥವಾ ಎಲ್ಲ ನಾವು ಹಾಕೊಂಡು ಹೋಗ್ಬಿಡಪ್ಪ ಅಂತ ಅನ್ಸ್ಬಿಡತ್ತೆ ಸರ್ ನನಗೆ. ಏನ್ ಹಾಕೊಂಡ್ ಹೋಗ್ಬಿಡ್ಲ ಅಂತ? ಏನ ಸರ್, ಈಗ ಈಗ ಇದ್ರೆ ನಾನು ಸರ್ ಯಾರ್ ಸಲ ನಾನು ದುಡಿಬೇಕು ಸರ್ ನಾನು? ಇದು ಒಳ್ಳೆ ಕತೆ. ಅಮ್ಮ ಫೈಲ್ ಏನ್ರಿ? ಸರ್, ಅಮ್ಮ ಫೈಲು ಸರ್ ತಂದೆ ತಾಯಿ ಇದಾರೆ ಸರ್. ಈಗ ಮತ್ತೆ ನಾನು ಸರ್, ನಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಸರ್ ನಂದು. ಹ್ಮ್ ಏನ್ ಸರ್, ಈಗ ಲವ್ ಕಮ್ ಅರೇಂಜ್ ಅಂದಾಗ ನನಗೆ ನನ್ನ ಹೆಂಡತಿನೇ ಏನಂತ ನನ್ನ ಸರ್ವಸ್ವ ಅಂತೇಳಿ ಅನ್ಕೊಂಡು ನಾನು ಬಂದ್ಬಿಟ್ಟಿನಿ ಸರ್. ಒಂದು ಕೆಲವೊಂದು ಘಟನೆಗಳಲ್ಲಿ ಒಂದೆರಡು ಬಡ್ದಿದ್ದೀನಿ, ಸತ್ಯ ಒಪ್ಕೊಂತೇನೆ ಸರ್. ಎಲ್ಲಿ ಆದ್ರೂ ಇದೇ ಮಾತಾಡ್ತೇನೆ ಸರ್, ನಾನು ಎಲ್ಲಿ ಹೋದ್ರು ಸುಳ್ಳಂತೂ ಮಾತಾಡಂಗಿಲ್ಲ. ನಾ ಅದೇ ಬಂದ್ಬಿಟ್ಟಿದ್ದೀನಿ. ಬಟ್ ಈಗ ಆ ಬಡದ ಕ್ಷಣನ ಅದನ್ನೇ ಇಟ್ಕೊಂಡು 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 ರಿಪೀಟ್ ಮಾಡ್ತಾ ಇದಾರೆ. ಏನ್ ಸರ್, ಅದೇ ರಿಪೀಟ್ ಮಾಡ್ತಾ ಇದಾರೆ. ನಾನು ಈಗ ಆಯ್ತು ಹೋಗ್ಬಿಡೋದಂತೆ ಒಂದು ವಾರದಿಂದ ಮಾಡ್ದೆ ಸರ್, ನಂದು 4 to 5 years ಸರ್. 4 to 5 years ಲವ್. ಹಾ ಸರ್. ಮದುವೆಗೆ ಎಷ್ಟು ವರ್ಷ? ಸರ್, ಮದುವೆ 2016 ಸರ್. 16. ಅದೇಪ್ಪ, ಎಷ್ಟು ವರ್ಷ ಆಯ್ತಲ್ಲಿ? ಸರ್, ಈಗ 9 ವರ್ಷ 10 ವರ್ಷ ಆಗುತ್ತೆ ಸರ್. ಲವ್ ಮಾಡಿದ್ 4 ವರ್ಷ? ಅಂದ್ರೆ ಮದುವೆ ಆಗಿದೆ ನಾನು ಲೆಕ್ಕ ಹೇಳಕತ್ತೀನಿ ಸರ್. ಈಗ ನಾನ್ ಹೇಳಿದ್ದು ಟೋಟಲ್ ಹೇಳಿದ್ದು 4 ಹಾ ವರ್ಷ ಸರ್, ಲವ್. 12 to 13 ನಮ್ದು ಸ್ಟಾರ್ಟ್ ಅಪ್ ಸರ್. 4 ವರ್ಷ ಲವ್ ಮಾಡಿದ್ರೇನ್ರಿ? ಹಾ ಸರ್. 16 ಮದುವೆ ಆದ್ರೇನ್ರಿ? ಓಕೆ ಸರ್. 9 years ಆಯ್ತೇನ್ರಿ? 9 + 4 13 years ಆಯ್ತು. ಹಾ ಸರ್. 13 years ಪ್ರೀತಿನ ಹಾ ಸರ್. ಬಿಟ್ಟು ಅವಳ ಅಮ್ಮ ಕೊಡ್ತಾ ಇರೋ ಪ್ರೀತಿಗೆ ಮರಳಾಗಿ ಅವಳ ಅಮ್ಮನ ಜೊತೆ ಇದ್ದಾಳೆ ಅಂದ್ರೆ ಹಾ ಸರ್. ಏನ್ ಬದ್ನೆಕಾಯಿ ಪ್ರೀತಿ ಮಾಡಿದ್ಲ ಅವಳು ನಿಂಗೆ? ಅದೇ ಊಹಿಸ್ಕೊಳಕ್ ಆಗ್ತಾ ಇಲ್ಲ ಸರ್. ಆಯ್ತಾ? ಸೊ ಅವಳು ಹೆಂಗೆ ಅವ್ರ ಅಮ್ಮನ ಜೊತೆ ಫಿಕ್ಸ್ ಆಗಿದ್ದಾಳಲ್ಲ, ಅವಳ ಅಮ್ಮನ ಪ್ರೀತಿಗೆ ಮರಳಾಗಿದ್ದಾಳಲ್ಲ, ನೀನು ನಿಮ್ಮ ಅಮ್ಮ ಅಪ್ಪನ ಪ್ರೀತಿಗೆ ಮರಳಾಗು. ನೀನ್ ನಿಮ್ಮ ಅಮ್ಮ ನಿಮ್ಮ ಅಪ್ಪನ ಜೊತೆ ಎಂಜಾಯ್ ಮಾಡಿ. ಏನು ಹೋಗ್ಬೇಕಾಗಿ? ನಿಮ್ ಮಕ್ಳು ಬೇಕಾ? ಅಷ್ಟೇ ತಾನೇ? ಮಕ್ಕಳನ್ನ ಕಿತ್ಕೋ.
ಯಾಕೆ ಈಗ ಅದೇ ಬಿಡ್ತೀಯಾ? ಸರ್, ಈಗ ನಾನು ಇದ್ರ ಪರ್ಪಸ್ ಕೊಡ್ಕೊಡು ಸರ್. ಇದ್ರ ಪರ್ಪಸ್ ನಾನು ಕೋರ್ಟಿಗೆ ಫೈಲು ಮಾಡಿದೀನಿ ಸರ್. ನನ್ನ ಹೆಂಡತಿ ಮಕ್ಕಳು ಬೇಕಂತಾನೆ ಫೈಲ್ ಪ್ರೊಸೆಸ್ ಮಾಡ್ತಾ ಇದ್ದೀನಿ. ಹ್ಮ್ ಆದ್ರೆ ಅವರು ಒಂದ್ಸಲ ಕಳಿಸ್ಕೊಡ್ತಾರೆ, ಒಂದ್ಸಲ ಕಳಿಸ್ಕೊಡಂತ ಬರ್ತಾರೆ, ಒಂದ್ಸಲ ಫೋನ್ ರಿಸೀವ್ ಮಾಡ್ತಾರೆ, ಒಂದ್ಸಲ ಫೋನ್ ಮಾತಾಡ್ತಾರೆ, ಒಂದ್ಸಲ ಮಾತಾಡ್ಸಂಗಿಲ್ಲ. ಒಂಥರ ಆಟ ಒಂದ್ಸರಿ ಆಡಕತ್ ಬಿಡುತ್ತಾರೆ ನನ್ನ ಹತ್ರ. ಒಂದ್ಸರಿ ಬ್ಲಾಕ್ ಲಿಸ್ಟ್ ಹಾಕ್ತಾಳೆ, ಬ್ಲಾಕ್ ಲಿಸ್ಟ್ ಹಾಕ್ತಾರೆ. ಅವ್ಳು ಇಷ್ಟ ಬಂದಂಗೆ ಓಪನ್ ಮಾಡ್ತಾಳೆ. ಹೌದೌದು ಸರ್, ಹೌದು ಸರ್, ಅಮ್ಮನ ಜೊತೆಲಿ ಜಗಳ ಮಾಡಿದ್ರೆ ನಿನ್ನ ನಂಬರ್ ಅನ್ಬ್ಲಾಕ್ ಮಾಡ್ತಾಳೆ. ಹೌದು ಸರ್. ಅಮ್ಮನ ಜೊತೆಲಿ ಚೆನ್ನಾಗಿದ್ರೆ ನಿಂದು ಬ್ಲಾಕ್ ಇದೇ ಲಿಸ್ಟ್ ಇದೇ ಇದೆ ಹಾಕ್ತಾಳೆ. ಸರ್, ಫ್ಯಾಕ್ಟ್ ಸರ್. ಪಾಪ ನಮ್ಮಂತ ಎಷ್ಟು ಕೇಳಿದ್ರೆ ಗೊತ್ತಿಲ್ಲ, ಇದೇ ಫ್ಯಾಕ್ಟ್ ಸರ್ ನಡೀತಾ ಇರೋದು. ಅದೇ ರಿಯಾಲಿಟಿ ಆಯ್ತಾ. ಹೌದು ಸರ್. ಹಾ, ಸೊ ನೋಡಿ, ನನಗೆ ವಯಸ್ಸು 28 ಅಷ್ಟೇ. ನಿಮ್ಗೆ 28. ನನಗೆ ಓಕೆ ಸರ್. ಹಾ, 150 ವರ್ಷ ಬದುಕಿರೋ ಅಷ್ಟು ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ ಲೈಫಲ್ಲಿ. ಓಕೆ. ಹಾ ಸರ್. ಸೊ ಹಂಗಾಗಿ ನಾನು ಈ ಪುರುಷ ರಕ್ಷಣಾ ಆಯೋಗ ಅಂತೇಳಿ ಮಾಡಿರೋದು. ಹಾ ಸರ್. ನಾನು ಸುಮ್ಮನೆ ಮಾಡಿಲ್ಲ. ಹಾ ಸರ್. ಓಕೆ, ಗಂಡಸರು ಗೋಳೇನು, ಗಂಡಸರು ಪರಿಸ್ಥಿತಿ ಏನು, ಈ ಹ್ಮ್. ಹೆಣ್ಮಕ್ಳು ಹೆಂಗೆಲ್ಲ ಮಾಡ್ತಾ ಇದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ಹಾ ಸರ್. ಹರ್ದಿ ಕುಡಿದ್ಬಿಟ್ಟಿದೀನಿ 2 ವರ್ಷದಿಂದ. ಓಕೆ. ಅನುಭವ ಸರ್. ಹಾ ಸರ್. ಸೊ ಅದಕ್ಕೆ ನಾನು ಹ್ಮ್. ಹೇಳ್ತಿರೋದು, ನೀನ್ ತಾನೇ ಮಕ್ಕಳು ಹುಟ್ಟಿಸಿರೋದು, ಹೌದು ಸರ್. ಹೋಗು ಮಕ್ಳು ಬೇಕು ಅಂತ ಹಾಕು, ಇಲ್ಲ ಬಂದ್ ಬಾಳು ಅಂತ ಹಾಕು. ಹಾ ಸರ್. ಬಾಳಲ್ಲ ಅಂದ್ರೆ ಮಕ್ಳು ಕೊಡಕ್ ಕೇಳು. ಓಕೆ. ಹಾ ಸರ್. ಹಾ ಸರ್. ಅವಳ ಪಾಡಿಗೆ ಬಂದವಳೆ ನಾಯ ಬಂದು ಇಲ್ಲಿ ಮಲ್ಕೊಂಡು ಮಕ್ಳು ಮಾಡ್ಕೊಂಡು ಹ್ಮ್. ಕರ್ಕೊಂಡು ಹೋಗ್ಬಿಡೋಕೆ ಜೊತೆಲಿ. ಹಾ ನೀನೇನ್ ಸರ್. ನಾಯಿ ಇಲ್ಲ ತಾನೆ? ಅಲ್ಲ ಸರ್. ನಾಯಿ ಹಾ ಬೀದಿ ನಾಯಿಗಳು ಹಂಗೆ ಮಾಡೋದು. ಹಾ ಸರ್. ಯಾವ್ದೋ ಒಂದ್ ನಾಯಿ ಸಿಗುತ್ತೆ, ಅದ್ರ ಜೊತೆಲಿ ಮಜಾ ಮಾಡ್ಕೊಳುತ್ತೆ, ಹಾ ಒಂದ್ ಸರ್. ಮಗು ಉಡ್ಸ್ಕೊಳುತ್ತೆ, ಆ ಮಗು ನಾವು ಕಾಪಾಡ್ಕೊಳುತ್ತೆ. ಹಾ ಸರ್. ನಾವು ನಾಯಿ ಇಲ್ಲ, ಮನುಷ್ಯರು. ಹೌದು ಸರ್. ಹೌದು ಸರ್. ಸೊ ಹಾಗೆ ಯಾಕೆ ಬಿಡ್ಬೇಕು? ಅದೇ ಕೋರ್ಟಲ್ಲಿ ಸರ್, ಫೈಟ್ ನನಗೆ ಒಂದು ಮಾಡಿ. ಒಂದು ಪೋರ್ಟಲ್ ಪ್ರೊಸೆಸ್ ನಡೀತಾ ಇದೀನಿ ಸರ್. ಒಬ್ಬೊಬ್ರು ಒಂದ್ಸಲ ಎಂಟರ್ಟೈನ್ ಮಾಡ್ತಾರೆ, ಒಬ್ಬರು ಎಂಟರ್ಟೈನ್ ಮಾಡಲ್ಲ. ಒಂದ್ಸಲ ಉತ್ಸಾಹ ಕೊಡ್ತಾರ ಸರ್, ಒಂದ್ಸಲ ಟುಸ್ ಅಂತ ಅಂದ್ಬಿಡ್ತಾರ. ನನಗೆ ಹೆಂಗ್ ಗೊತ್ತಂತಾರ, ಒಂದು ನನಗೆ ಗೌರವ ಇಟ್ಕೊಂಡು ಜೀವನ ಮಾಡ್ಬೇಕು ಅಂತ ಅನ್ನೋದು ಒಂದು ಥಾಟ್ನ ಬಂದ್ಬಿಟ್ಟಿದೆ ಸರ್ ನಾನು. ಅಯ್ಯೋ, ಏನ್ರಯ್ಯ ಗೌರವ ಗೌರವ ಏನ್ ಗೌರವ ಸರ್, ಅಲ್ಲ. ಒಪ್ತೀನಿ ಸರ್. ಅದು ಒಂದು ನಿಮಿಷ ಸರ್. ಈಗ ನಿಮಗೆ ಒಂದು ಸರ್, ನೆಮ್ಮದಿನೇ ಇಲ್ಲ ದಯವಿಟ್ಟು ನನಗೆ ಅಂದ್ಮೇಲೆ. ಮಾತಾಡೋದ್ರಿಂದ ಬೇಜಾರಾಗ್ಬಿಟ್ಟಿದಾರ. ಗೌರವ ಅಂತೇಳಿ ಮನುಷ್ಯನಿಗೆ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಇರ್ತದೆ ಸರ್. ನನ್ಗೆಲ್ಲಾ ನಿಂತಿದ್ರೆ ನನಗೆ ದೊಡ್ಡಾಗೋದು ಕ್ಷಣಿಕ ಸರ್ ಅದು. ಹೌದಲ್ಲ ಸರ್? ಜೀವನ ಚೆನ್ನಾಗಿದೆ ಸರ್, ಚೆನ್ನಾಗಿ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿದೆ. ಹಂಗ ಹೋಗ್ಬೇಕಂತ ಹೇಳ್ತಾರೆ. ಈಗ ನಾನು ಒಂದು ಕ್ಷಣಕ್ಕೆ ಹೋಗಿ ನಾನು ಏನಾದ್ರು ಒಂದ್ ಮಾಡ್ಕೊಳೋದಾಗ್ಲಿ ಮಾಡೋದಾಗ್ಲಿ ಆತರ ಮಾಡೋದು ಒಳ್ಳೆಯದು ಅಲ್ಲ ಅಂತ ನಾನು ಭಾವಿಸ್ತಾರೆ. ಈ ಮನುಷ್ಯಗೆ ಒಂದ್ 4-5 ಗೌರವ ಸಿಗುತ್ತೆ ಅಂತ ಹೇಳಿದ್ನಲ್ಲ. ಹೌದು ಸರ್. ಮೊದಲು ಫಸ್ಟ್ ಇಬ್ರು ಪ್ರೀತಿ ಮಾಡಿ ಒಬ್ರಿಗೊಬ್ರು ನಂಬಿಕೆ ಇಡ್ತಾರಲ್ಲ, ಹಾ ಸರ್. ಫಸ್ಟ್ ಬಂದ್ಬಿಟ್ಟು ಪ್ರೀತಿ ಮಾಡಿ ನಂಬಿಕೆ ಇಡ್ತಾರಲ್ಲ, ಆವಾಗ ಗೌರವ ಸಿಗೋದು. ಎರಡನೇದು ಬಂದ್ಬಿಟ್ಟು ಅದೇ ಪ್ರೀತಿ ಮಾಡಿದ್ದು ಹುಡುಗನ್ನ ಮದುವೆ ಆಗ್ತಾರಲ್ಲ, ಆವಾಗ 2ನೇ ಸರಿ ಗೌರವ ಸಿಗುತ್ತೆ. 3ನೇ ಸರಿ ಗೌರವ ಅಂತ ಹೇಳಿದ್ರೆ, ಮೊದಲನೇ ಗೌರವ ಅಂತ ಹೇಳಿದ್ರೆ ಆ ತಾಯಿ ಹೊಟ್ಟೆಯಿಂದ ಹುಟ್ಟು ಬರ್ತೀವಲ್ಲ, ಆ ತಾಯಿ ನೋವು ಅನುಭವಿಸ್ತಾಳಲ್ಲ, ಆವಾಗ ಒಂದು ಗೌರವ ಸಿಗುತ್ತೆ. ಅದಾದ್ಮೇಲೆ 4 ಜನ ಸೇರಿಸಿ ಮದುವೆ ಹಾಕಿ ಅರಿಶಿಣ ಹಾಕ್ತಾರಲ್ಲ, ಏನ್ ಹೇಳ್ತಾರೆ ಅದನ್ನ, ಅಕ್ಕಿ ಕಾಳು ಹಾಕ್ತಾರಲ್ಲ, ಹಾ ಸರ್. ಆವಾಗ ಗೌರವ ಸಿಗುತ್ತೆ. ಎಲ್ಲ ಆಯ್ತಾ? ಮಾಡ್ಬಿಟ್ಟಿ ಸರ್ ನಾವು. ಎಲ್ಲ ಧರ್ಮದ ಪ್ರಕಾರ ನಡೀತಾ ಇದೀವಿ ಸರ್. ಎಲ್ಲ ಆದ್ಮೇಲೆ ಮನುಷ್ಯನಿಗೆ ಗೌರವ ಸಿಗೋದು ಎಲ್ಲಿ ಅಂತ ಹೇಳಿ ಅಂದ್ರೆ, ಆ ಭಗವಂತನ ಹತ್ರ. ನೀನು ಒಳ್ಳೆ ಕೆಲಸ ಮಾಡಿದ್ರೆ ನಿನ್ಗೆ ಒಳ್ಳೆ ತಂದಲ್ಲಿ ಅಲ್ಲಿ ಹೋಗಿ ಸೇರಿಸ್ತಾನೆ. ಒಳ್ಳೆ ಕೆಲಸ ಮಾಡಿ ಸತ್ತ ಮೇಲೆ ಪುನೀತ್ ರಾಜ್ಕುಮಾರ್ ಸಿಗ್ತಲ್ಲ ಗೌರವ, ಹಾ ಸರ್. ದಟ್ಸ್ ಕಾಲ್ಡ್ ಗೌರವ. ನಾವು ಬದುಕ್ತಾ ಇರೋ ಬದುಕಿದೆ ಅಲ್ಲ, ಇದು ಬದ್ನೇಕಾಯಿ ಬದುಕು, ಏನಿಲ್ಲ. ಈ ಜೀವನಾನೇ ಒಂದು ಆಟ, ಅದ್ರಲ್ಲಿ ಬೆಳೀತಾ ಇರೋದೇ ಇಷ್ಟಕೊಂಡು ಹೋಗ್ತಾ ಇರ್ಬೇಕು ನಾವೆಲ್ಲ. ಆಯ್ತಾ? ಇವಳು ಯಾವಳಿಗೋಸ್ಕರ ನಾವು ತಲೆ ಕೆಡಿಸ್ಕೊಂಡು, ಯಾವಳೋ ಬಿಟ್ಟು ಅನ್ಕೊಂಡು ಏನ್ ಮಕ್ಳು ಬೇಕು, ಹೌದಪ್ಪ ಹುಡ್ಸಿದೀವಿ, ಸರ್, ಪ್ರೀತಿ ಇನ್ನೊಂದಿ ಮಾಡಿದೀವಿ. ಸರ್, ಇಲ್ಲಿ ನಮ್ ಮಿಸ್ಸಸ್ ಮೈಂಡ್ ಅಲ್ಲಿ ಹೆಂಗಪ್ಪ ಅಂದ್ರೆ ಚೆನ್ನಾಗಿದೆ ಸರ್, ಬರ್ಬೇಕಂತಾನೆ ಥಾಟ್ಸ್ ಇದಾವೆ ಸರ್. ಬಟ್ ಅವ್ರ ತಾಯಿದೊಂದು ಏನಪ್ಪಾ ಅಂದ್ರೆ ಸರ್, ಅವ್ರದ್ದು ನಾನು ಕಣ್ಣಿಲೆ ಅಂದ್ರೆ ಜೊತೆಗಿರೋದ್ ನೋಡಿಲ್ಲ, ಫೋಟೋಸ್ ಅವು ವಿಡಿಯೋ ಕಳಿಸ್ತಾ ಇದಾರೆ ಸರ್. ನಿಮ್ಮ ಅತ್ತೆ ಹಂಗ್ ಹೋಗ್ತಾ ಇದಾರೆ, ಅವ್ರ ಜೊತೆ ಹೋಗ್ತಾ ಇದಾರೆ, ಇವ್ ಜೊತೆ ಹೋಗ್ತಾ ಇದಾರೆ. ಆ ಅಮ್ಮನು ಗಂಡನ್ ಬಿಟ್ಟು ಜೀವನ ಮಾಡ್ಬಿಟ್ರ ಸರ್ ಆಲ್ರೆಡಿ. ಗಂಡನ್ನ ಇದ್ರುನು ಇಲ್ದೇ ತರ ನಡ್ಸ್ಕೊಂಡ್ ಬಂದ್ಬಿಟ್ರ ಸರ್ ಅವ್ರು. ಪಾಪ ಆತ ಲಾಸ್ಟ್ ಒಂದು 4-5 years ಬಿಫೋರ್ ಈ ತರ ಆ ಅಮ್ಮ ಮಾಡ್ತಾ ಇದ್ದು ಆತ ಬಿಟ್ಟು ಹೋಗ್ಯಾನೋ ಅಥವಾ ಆಯಮ್ಮನ ದಬ್ಬಳ ಅನ್ನೋದು ಗೊತ್ತಿಲ್ಲ ಸರ್ ನನ್ಗೆ. ಈಗ ರೀಸೆಂಟ್ ಒಂದು 4 to 5 months ಹಿಂದ್ಗಡೆಗೆ ಆತ ನೀರಿಗೆ ಹೋಗಿ ಹೋಗ್ಬಿಡ್ತಾನ ಸರ್ ಆತ. ಈ ಆಯಮ್ಮಂಗ್ ಹಂಗ ಆಗೈತಲ್ಲ, ನನ್ ಮಕ್ಳದ್ ಯಾಕೆ ಜೀವನ ಹಂಗ ಹಾಳು ಮಾಡ್ಕೊಂಡ್ ಯಾಕೆ ಆಗ್ಬೇಕಂತದ ಅಂತೇಳಿ ನಾನು ಪ್ರಯತ್ನ ನಡೆಸಕತ್ತೀನಿ ಸರ್. ನಾನು ಈ ತರ ಆಗೋದ್ ಬೇಡ, ಆಯಮ್ಮನ್ ಜೀವನ ಹಂಗೈತಪ್ಪ ಅಂತಂದ್ಮೇಲೆ ಅದ್ರಂಗ ನನ್ನ ಹೆಂಡತಿ ಮಕ್ಳ ಜೀವನ ಹಂಗ ಆಗ್ಬಾರ್ದಂತೇಳಿ ಹೋಗ್ತಾ ಇದ್ದೀನಿ. ಹಾ ಸರ್. ನಮ್ಗೆ ನಿಮ್ಮ ಹೆಂಡತಿ ನಂಬರ್ನ ಕಳಿಸ್ಕೊಡಿ, ಒಂದ್ಸರಿ ಮಾತಾಡ್ತೀನಿ, ಏನ್ ಹೇಳ್ತಾರೆ ಅಂತ.
ಹೆಂಡ್ತಿಕಿನ್ನ ಸರ್ ಒಂದು ರಿಕ್ವೆಸ್ಟ್ ಸರ್, ಅವ್ರ ತಾಯಿನ ಹತ್ರ ಮಾತಾಡ್ತಾರೆ ಸರ್. ಮಾತಾಡೋಣ ಕೊಡ್ರಿ. ಹಾಂ ಸರ್, ಕೊಡ್ತೀನಿ ಸರ್, ತಾಯಿ ನಂಬರ್ ಕೊಡ್ತೀನಿ ಸರ್ ನಿಮಗೆ. ವಾಟ್ಸಪ್ ಮಾಡಿರಿ. ಮಾಡ್ತೀನಿ ಸರ್, ಇದೇ ನಮ್ದು ವಾಟ್ಸಪ್ ಅಲ್ಲ ಸರ್ ತಮ್ಮದು ಮಾಡಿ. ಸರ್? ಓಕೆ. ಹಾಂ ಸರ್, ಹಾಂ ಸರ್, ಕಾನೂನು ರೀತಿಲಿ ಅದೇನ್ ಮಾಡ್ಬೇಕು, ಯಾವ ತರ ಫೈಲ್ ಮಾಡಿದಿರೋ ಕೇಸು ನಿಮ್ ಲಾಯರ್ಗೆ ಹೇಳಿ, ಹಾಂ ಸರ್, ನೀಟಾಗಿ ಹ್ಯಾಂಡಲ್ ಮಾಡಕ್ ಹೇಳಿ. ಹಾಂ ಸರ್, ಕಾನೂನುಗಳೆಲ್ಲ ಬದಲಾವಣೆಗಳು ಆಗ್ತಾ ಇದಾವೆ. ಓಕೆ. ಹಾಂ ಹಾಂ ಸರ್, ಸೊ ಬೇರೆ ತರದಲ್ಲಿ ತರ್ತೀನಿ. ಓಕೆ. ಹ್ಞೂ ಹ್ಞೂ ಅತಿಶ್ ಈ ಇಯರ್ ಎಂಡ್ ಒಳಗಡೆ ಹಾಂ ಸರ್, ಗಂಡಸರ ಸಮಾಜ ನೆಮ್ಮದಿಯಾಗಿ ಬದುಕೋತರ ಮಾಡ್ತೀನಿ. ಹಾಂ ಸರ್, ಹ್ಮ್ ಓಕೆ ಸರ್, ಸಮಾಜದಲ್ಲಿ ಗಂಡಸರು ನೆಮ್ಮದಿಯಾಗಿರೋ ತರ ಮಾಡ್ತೀನಿ. ನಿಮ್ ಹ್ಞೂ ಲಾಯರ್ಗಳಿಗೆ ಹೇಳಿ ಕರೆಕ್ಟ್ ಆಗಿ ಕೇಸ್ ಹ್ಯಾಂಡಲ್ ಮಾಡಿ ಅಂತ. ಹಾಂ ಇವರು ಸರ್, ನಿಮ್ ಸಂಸಾರ ಕೆಲವೊಬ್ರು ಲಾಯರ್ ಇರ್ತಾರೆ, ಇವ್ರ ಸಂಸಾರ ಹೆಂಗಾದ್ರೂ ಹಾಳಾಗ್ಲಿ, ಅವ್ರಿಗೆ ತಿಂಗಳು ಫೀಸ್ ಬೇಕು, ಆ ಹಾಂ ಫೀಸ್ ಸರ್. ಇಟ್ಕೊಂಡು ಅವರು ಸರ್ ಅದನ್ನು ನಾನು ಅವ್ರ ಓಪನ್ ಸಂಸಾರ ಆಗಿ ಹೇಳ್ಬಿಟ್ಟಿನಿ ಸರ್ ನಡೆಸ್ಬೋದು. ವಕೀಲರಿಗೆ. ನೋಡ್ರಿ ವಕೀಲರೇ, ನನಗೆ ನನ್ನ ಹೆಂಡತಿ ನನ್ನ ಮಕ್ಕಳೇ ಇಂಪಾರ್ಟೆಂಟ್. ಹ್ಮ್ ನೀವು ಈ ಟೇಟ್ಗೆ ದುಡ್ಡು ಕೊಡು ಅಂತ ಕೊಡೋಕ್ಕಾಗಲ್ಲ. 1,00,000 ಬೇಕಾ ತಗೊಂಬಿಡ್ರಿ, ಹ್ಮ್ ನನಗೆ ದುಡ್ಡು ಇಂಪಾರ್ಟೆಂಟ್ ಆಗಲ್ಲ, ನನಗೆ ನನ್ನ ಜೀವನ ಇಂಪಾರ್ಟೆಂಟ್ ಅಂತೇಳಿ ಹೇಳಿದ್ರೆ ಹ್ಮ್ ನನಗೆ ಹೆಂಗ್ ಮಾಡಕ್ಕಾಗತ್ತಪ್ಪ ಅಂತ ಹೇಳ್ತಾರೆ ಸರ್ ಅವರು. ಹ್ಮ್ ನೀನೇನಕ್ಕೆ ಕರಿಕೋಟ್ ಹಾಕೊಂಡಿದ್ಯಪ್ಪ ಅಂತ ಕೇಳಿ, ಹೇಳಿ ನಾನು ಹಿಂಗ್ ಹೇಳಿದೆ ಅಂತಾನೆ ಹೇಳಿ, ಹಾಂ ಸರ್, ಇಲ್ಲಾಂದ್ರೆ ಫೋನ್ ಮಾಡಕ್ ಹೇಳಿ. ಓಕೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಬಾಯ್. ಊಟ ಸರ್? ಇಲ್ಲ ರೀ, ನೋ ಆಫೀಸಲ್ಲಿ ಇದ್ದೀನಿ. ಎಲ್ಲಿ ಸರ್ ಪ್ರಾಪರ್ ತಮ್ಮದು? ಬೆಂಗಳೂರು ಓಕೆ ಸರ್, ಎಲ್ಲಿ ಸರ್ ಬೆಂಗಳೂರಲ್ಲಿ? ಬನಶಂಕರಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ನಿಮಗೆ ಆ್ಯಕ್ಚುಲಿ ನಾನು ನಿಮ್ಮದು ವಿಡಿಯೋ ನೋಡ್ತಾ ಇರ್ತೀನಿ ಸರ್ ಅವಾಗ. ಮಾತಾಡ್ಬೇಕಂತ ಅನ್ಸುತ್ತೆ, ಮಾತಾಡೋ ಬೇಡ ಒಂಥರ ಮನಸ್ಥಿತಿ ಏನೋ ಸ್ವಲ್ಪ ಹಂಗೆ ಮಾತಾಡ ಅಂತೇಳಿ ಇವತ್ತು ನಿಮ್ಗೆ ಆ್ಯಕ್ಚುಲಿ 9-9:30 ಟ್ರೈ ಮಾಡ್ತಾ ಇದ್ದೀನಿ, ಬಿಸಿ ಬಂದಿತ್ತು ಪಾಪ ನಿಮ್ಮದು, ಹಂಗಾಗಿ ಮತ್ತೆ ಮಾಡಕ್ 24/7 ಬಿಸಿ ಆಗ್ಬಿಡುತ್ತೆ ಬಿಡಿ ನಂದು. ಹೌದು ಸರ್. ನೀವು ಮ್ಯಾರಿಡ್ ಸರ್? ಅಯ್ಯೋ, ನನ್ಗೇನು ಗೊತ್ತಾ, ಹಾ ಹೇಳಿ ಸರ್. ಮದುವೆ ಆಗಿದೆ, ಆಗಿಲ್ಲ. ಹ್ಮ್ ಜೀವನ ಓಕೆ, ಚೆನ್ನಾಗಿದೆ, ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ, ಮಕ್ಕಳಿದ್ದಾರೆ, ಮಕ್ಕಳಿಲ್ಲ. ಮಕ್ಕಳು ಇಲ್ಲ, ಲೈಫ್ ಚೆನ್ನಾಗಿದೆ, ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ ಕತೆ. ಆಸ್ತಿ ಇದೆ, ಆಸ್ತಿ ಎಸ್. ಇಲ್ಲ. ಹ್ಮ್ ಬದುಕ್ತಾ ಹ್ಮ್ ಇದ್ದೀನಿ, ಬದುಕ್ತಾ ಇಲ್ಲ. ಓಕೆ. ಸೊ ನಂದೊಂದು ವಿಚಿತ್ರವಾದ ಸ್ಟೋರಿ ಅದು. ಓಕೆ. ಹೇಳಿ ಸರ್, ಸೊ ಸಾರಿ. ಅದೆಲ್ಲ ಇರ್ಲಿ, ಹಾ ತೊಂದರೆ ಇಲ್ಲ. ಕಳಿಸ್ಕೊಡಿ, ನಾನು ಮಾಡ್ತೀನಿ. ಓಕೆ. ಓಕೆ ಸರ್, ಓಕೆ ಸರ್, ಬಾಯ್. ಸರ್ ಥ್ಯಾಂಕ್ ಯು, ಗುಡ್ ನೈಟ್ ಸರ್. ಬಾಯ್.